ಈ ಸಮಾಜದಲ್ಲಿ ನಾನು ಯಾರಿಗೂ ಮುಖ ತೋರಿಸದೇ ಇರೋ ತರ ಮಾಡಿಬಿಟ್ಲು. ನಾನು ಬದುಕೋದಿಕ್ಕಿದ್ದಿದ್ದು ಸ್ಥೈರ್ಯನೇ ಕಳೆದ್ಬಿಟ್ಲಲ್ಲ ಮಗಳೇ. ಹಾಗನ್ಕೋಬೇಡಿಯಪ್ಪ, ವಿಶಾಖ ತಿದ್ಕೋತಾಳೆ. ನೋಡ್ಕೂಸೆ, ಇವತ್ತಿಂದ ನನ್ನ ಖುಷಿ, ನನ್ನ ಆನಂದ ಇದೆಲ್ಲ ಏನಿದೆ ಅದು ನಿನ್ನಿಂದ ಮಾತ್ರ. ಇವತ್ತು ವಿಷು ತಗೊಳ್ಳೋ ಯಾವುದೇ ತೀರ್ಮಾನ ಅವನ ಕುಟುಂಬದ ಮೇಲೆ, ಅವನನ್ನು ನಂಬಿಕೊಂಡಿರೋರ ಮೇಲೆ ಅವಲಂಬಿತ ಆಗಿರುತ್ತೆ. ನಾಳೆ ವಿಶಾಖ ಮತ್ತೆ ಇದೇ ತರ ತಪ್ಪು ಮಾಡಿದ್ರೆ ಪಾಪ ಆ ವಿಷು ಸಂಸಾರ ಹಳ್ಳ ಹಿಡಿದು ಬಿಡುತ್ತೆ ಮಗಳೇ. ಈಗ ಈ ವಿಶಾಖನ ಪರವಾಗಿ ಮಾತಾಡೋದಕ್ಕೆ ಅವಳು ನನಗೆ ಯಾವ ಅವಕಾಶ ಉಳಿಸಿದಾಳೆ? ಯಾವ ಅವಕಾಶ ಉಳಿಸಿದಾಳೆ? ತಪ್ಪು ನಡೆದೋಗಿದೆ. ವಿಶಾಖ ತುಂಬಾ ದೊಡ್ಡ ತಪ್ಪು ಮಾಡಿದ್ಲು, ನಿಜ. ಆದ್ರೆ ಆ ತಪ್ಪಿಗೆ ಅವಳೊಬ್ಳೆ ಹೊಣೆ ಅಲ್ಲ. ಅದಕ್ಕೆ ನೀವು ಹೊಣೆ. ಹೋಗ್ಲಿ, ಇದೊಂದು ಸಾರಿ ಅವಳು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿ. ಎಲ್ಲ ಮರೆತು ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ. ಅವಳ ಜೊತೆ ಹೊಂದ್ಕೊಂಡು ಹೋಗೋದ ಸಾಧ್ಯನೇ ಇಲ್ಲ. ಅವಳಿಗೆ ನನ್ನ ಬಗ್ಗೆ ಆಗ್ಲಿ, ನಮ್ಮ ಮನೆಯವ್ರ ಬಗ್ಗೆ ಆಗ್ಲಿ ಒಂದ್ ಸ್ವಲ್ಪ ಕಾಳಜಿ, ಗೌರವ ಏನೂ ಇಲ್ಲ. ಅಮ್ಮ, ಅಜ್ಜಿ ಎಲ್ಲರಿಗೂ ಅವಳ ಮೇಲೆ ಬೇಜಾರಾಗಿದೆ. ಅವರೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅವಳನ್ನ, ಆದ್ರೂ ಒಂದ್ ಚೂರು ಬೆಲೆ ಕೊಟ್ಟಿಲ್ಲ ಅದಕ್ಕೆ. ಅವಳು ತಿದ್ಕೋತಾಳೆ, ನಾನು ಆ ಭರವಸೆನ ನಿಮಗೆ ಕೊಡ್ತೀನಿ. ಇಲ್ಲ ರಾಧಿಕಾ, ನನ್ಗೆ ಅವಳನ್ನ ಟಾಲರೇಟ್ ಮಾಡಕ್ಕಾಗ್ತಿಲ್ಲ. ವಿಶಾಖನ್ ಜೊತೆ ಸಂಸಾರ ಮಾಡಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು, ಡಿವೋರ್ಸ್. ಈ ವಿಶಾಖನ್ ಬಿಟ್ರೆ ಎಲ್ರಿಗೂ ತೊಂದರೆ ಆಗುತ್ತೆ. ಆದ್ರೆ ನನ್ನ ಅವಸ್ಥೆ ನಿನಗೆ ಗೊತ್ತಾ? ದಿನೇ ದಿನೇ ಅವಳ ಜೊತೆ ಇರಕ್ಕಾಗ್ದೆ ಜೀವಂತ ಶವ ಆಗ್ಬಿಟ್ಟಿದ್ದೀನಿ. ಬರೀ ಹೆಸರು ವ್ಯತ್ಯಾಸ ಆಗಿದ್ದಕ್ಕೆ ಅವಳ ನನ್ನ ಮದುವೆ ಆಯ್ತು. ನಮ್ಮ ಮದುವೆ ಒಂದು ದೊಡ್ಡ ದುರಂತ. ಅದನ್ನ ಸರಿ ಮಾಡಕ್ಕಾಗಲ್ಲ. ನಾನು ಸಾಕಷ್ಟು ಯೋಚನೆ ಮಾಡಿದೆ ರಾಧಿಕಾ, ಈ ಸಂಬಂಧನ ಇಲ್ಲೇ ಬಿಡಬೇಕು. ಡಿವೋರ್ಸ್ ಕೊಡದೆ ಬೇರೆ ವಿಧಿನೇ ಇಲ್ಲ. ಬಾಸ್, ನಾನು ನಿಮಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿಲ್ಲ. ಆದರೆ ನಿಮ್ಮ ಸ್ನೇಹದ ಋಣ ನನ್ನ ಮೇಲಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ರಾಧಿಕಾ ಅದಕ್ಕೆ ಮಾತು ಕೇಳಿ. ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಅವರು ಮದುವೆ, ಸಂಸಾರ, ಜವಾಬ್ದಾರಿ ಬಗ್ಗೆ ನಿಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೀವು ತಗೊಂಡಿರೋ ನಿರ್ಧಾರದಿಂದ ಎರಡು ಕುಟುಂಬಗಳು ಚಿತ್ರವಾಗಿಬಿಡುತ್ತೆ. ನೀವು ಧರ್ಮಾಧಿಕಾರಿ, ಈಗೆಲ್ಲ ಹೆಂಡತಿಗೆ ವಿಚ್ಛೇದನ ಕೊಡೋ ಹಾಗಿಲ್ಲ. ನಾಳೆ ಅಮ್ಮ, ಅಜ್ಜಿ, ವಿವೇಕಣ್ಣಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಅವರಾದರೂ ದೇವಸ್ಥಾನದ ಕಮಿಟಿಗೆ, ಸಮಾಜಕ್ಕೆ ಏನು ಜಾಬ್ ಕೊಡ್ತಾರೆ ಹೇಳಿ? ಇದರಿಂದ ಯಾರ್ಯಾರಿಗೆ ಏನೇನು ಪರಿಣಾಮ ಆಗ್ಬೋದು ಯೋಚನೆ ಮಾಡಿ. ಸಿಟ್ಟು ಬಂದಾಗ ದೊಡ್ಡ ದೊಡ್ಡ ತೀರ್ಮಾನಗಳು ತಗೋಬಾರ್ದು. ಸಮಾಧಾನದಿಂದ ಯೋಚನೆ ಮಾಡಿ.